ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಅಂದರೆ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ನನ್ನ ಎಕ್ಸ್ಪಲ್ಸ್ನ ಡೆಲಿವರಿ ತೊಗೊಳ್ಳಿಕ್ಕೆ ಅಂತ ಮೂಡಿಗೆರೆಯಿಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ವಿತ್ರಿ ಪ್ರೀಮಿಯರ್ ಶೋರೂಮ್ಗೆ. ಇವತ್ತು ನಮ್ಮದು ಡೆಲಿವರಿ ಇದೆ. ಸೊ ಬನ್ನಿ ಗಾಡಿಗೆ ಡೆಲಿವರಿ ತೊಗೊಂಡು ಹಾಗೆ ಮಾತಾಡೋಣಂತೆ. ನೋಡಿ ಇಲ್ಲಿ ಎಷ್ಟು ಗಾಡಿಗಳು ನಿಂತಿದೆ, ಇವೆಲ್ಲ ಡೆಲಿವರಿಗೆ ಬಂದಿರೋದಂತೆ. ಅಂತ ಕೇಳ್ಬೇಕಾದ್ರೆ ಇವೆಲ್ಲ ಡೆಲಿವರಿ ಇದೆ, ಕೊಡಬೇಕು ಈ ವೀಕ್ ಒಳಗಡೆ ಅಂತ ಹೇಳಿದ್ರು. ಹಾಗೆ ಮುಂದೆ ಬಂದು ನೋಡಿ ಇಲ್ಲೂ ಗಾಡಿಗಳಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನಮ್ಮ ಗಾಡಿ ಇವಾಗ ರೆಡಿಯಾಗಿ ನಿಂತಿದೆ. ಕಂಪ್ಲೀಟಾಗಿ ಪಾಲಿಶ್ ಎಲ್ಲ ಹಾಕಿಬಿಟ್ಟು ರೆಡಿಯಾಗಿ ಡೆಲಿವರಿ ಕೊಡಲಿಕ್ಕೆ ಅಂತ ಇದು ಮಾಡಿದ್ದಾರೆ. ನಾವು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದು ಅಂತ ಅವ್ರು ಹೇಳಿದರು. ನೋಡ್ಬೋದು ಹೇಗಿದೆ ಅಂತ ನಮ್ಮ ಗಾಡಿ. ನೋಡ್ಬೋದು ಇವಾಗ ಇಲ್ಲಿ ರೆಡಿಯಾಗಿ ನಿಂತಿದೆ ನಮ್ಮ ಗಾಡಿ. ಬಟ್ ನಾನು ಯಾಕೆ ಎಕ್ಸ್ಪಲ್ಸ್ ತಗೋಬೇಕು ಅಂತ ಅಂದ್ಕೊಂಡೆ ಅಂದರೆ, ಈಗ ಆಲ್ರೆಡಿ ನನ್ನ ಹತ್ರ 200 ಸೆಗ್ಮೆಂಟಿಂದ NS200 ಇದೆ. ಸೊ ಹಾಗಾಗಿ ಇದಕ್ಕಿಂತ ನಾನು ಗಾಡಿ 110 cc ಅಪ್ಗ್ರೇಡ್ ಮಾಡಬೇಕು ಅನ್ನೋ ರೀಸನಿಗೋಸ್ಕರ ಎಕ್ಸ್ಪಲ್ಸ್ ತೊಗೊಂಡೆ. ಬಟ್ ಎಕ್ಸ್ಪಲ್ಸ್ ನನಗೆ ಓಡಿಸಿ ನೋಡಿದಾಗ ಫೀಲು ನೆಕ್ಸ್ಟ್ ಲೆವೆಲ್ ಬಂತು. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು. ತೊಗೊಂಡ್ರೆ ಎಕ್ಸ್ಪಲ್ಸ್ನೇ ತಗೋಬೇಕು, ಒಂದು ಆಫ್ ರೋಡ್ ಗಾಡಿ ಆಗಿರೋದ್ರಿಂದ ತಗೊಂಡ್ರು ನಮ್ಮ ರೂಟಿಗೆ ಚೆನ್ನಾಗಿರುತ್ತೆ ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ಎಕ್ಸ್ಪಲ್ಸ್ನ ಚೂಸ್ ಮಾಡಿದೆ. ನೆಕ್ಸ್ಟ್ ನಾವು ಇಲ್ಲಿಂದ ಡೆಲಿವರಿ ತೊಗೊಂಡಾಗ್ತಾ ಇದ್ದಂಗೆ ನಾವು ಸೀದಾ ಅಲ್ಲಿಂದ ಹೊರಟು ಚಿಕ್ಕಮಗಳೂರು ಟು ಮೂಡಿಗೆರೆ ಬಂದು ನಾವೀಗ ಒಂದು ಟೈಮೇ ಈಗ 290 ಕಿಲೋಮೀಟರ್ಸ್ ಏನೋ ಡ್ರೈವ್ ಮಾಡ್ಕೊಬಂದು ನೆಕ್ಸ್ಟ್ ಅದಾದಮೇಲೆ ನಾವು ಇಲ್ಲಿ ನಮ್ಮ ಮನೆ ದೇವರು ಇರೋದ್ರಿಂದ ನಾವು ದೇವ್ರ ಮನೆಗೆ ಹೋಗಿಬಿಟ್ಟು ಅಲ್ಲಿ ಫಸ್ಟ್ ದೇವ್ರಿಗೆ ಗಾಡಿಗೆ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇದು ಮಾಡಿದ್ದು. ಆಲ್ರೆಡಿ ನನ್ನ ಗಾಡಿ 400 ಕಿಲೋಮೀಟರ್ಸ್ ರನ್ ಆಗಿದೆ. ಇದಾಗಿತ್ತು ನನ್ನ ಬೈಕ್ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಬೆಲ್ಲನ್ನು ಒತ್ತಿಬಿಡಿ.